ಇವತ್ ನಾವ್ ರೋಸ್ಟ್ ಮಾಡಕೈತಿವಿ ಡ್ರೋನ್ ಗೆ ಟಕ್ಕರ್ ಕೊಡು ಡಾಗ್ ಮ್ಯಾನ್ ಅಂದ್ರೆ ಡಾಗ್ ಸತೀಶ್ನ ಅಣ್ಣ ಯಾರ ರೇಂಜಿಗೆ ಕುಂತಾನಂದ್ರೆ ಅಂಬಾನಿನೇ ಇವ್ರ ತಮ್ಮನಂಗ್ ಹೇಳ್ತಾನೆ. ಇಂತ ಗಿವೇನ ನೀವು ಜನರದಲ್ಲಿ ನೋಡಕ್ ಸಾಧ್ಯ ಇಲ್ಲ. ಅಣ್ಣ ಎಂತ ಗಿವೆ ಕೊಡ್ತಾನಂದ್ರೆ ನೀವ್ ನೋಡಿದ್ರೆ ದಂಗಾಗಿ ಹೋಗ್ತೀರ. ಸರ್ ನಾನು ಯಾರು ಕೆಟ್ಟದಾಗಿ ಟ್ರೋಲ್ ಮಾಡ್ತಾರೆ, ಕೆಟ್ಟದಾಗಿ ಜಾಸ್ತಿ ಶೇರ್ ಮಾಡ್ತಾರೆ, ಅದನ್ನ ಜಾಸ್ತಿ ವ್ಯೂಸ್ ಆಗಿರುತ್ತೆ, ಜಾಸ್ತಿ ಲೈಕ್ಸ್ ಆಗಿರುತ್ತೆ, ಜಾಸ್ತಿ ಕೆಟ್ಟ ಕಮೆಂಟ್ ಬಂದಿರುತ್ತೆ, ಅದನ್ನ ಕೌಂಟ್ ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಹೈಯೆಸ್ಟ್ ಕೌಂಟ್ ಇರೋದು ಯಾರು ಪ್ರೂಫ್ ತಗೊಂಡ್ರೆ ಅವ್ರಿಗೆ ನಂದು ಕಾಸ್ಟ್ಲಿ ನಾನು ಈಗ ಕ್ರಾಸ್ ಮಾಡ್ತಿದ್ದೀನಿ, ಒಂದು 2 ತಿಂಗಳು ಮರಿ ಆಗುತ್ತೆ, ಅದು ಒಂದು ಮರಿಯನ್ನು ಗಿಫ್ಟ್ ಆಗಿ ಕೊಡ್ತೀನಿ ಅಂತ ನಾನು ಎಲ್ಲರ ಮುಂದೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಅದು ಕೆಟ್ಟದಾಗ ಎಷ್ಟು ಬೈದಿರ ಬೈರಿ, ಅದೇ ನನಗೆ ಇಷ್ಟ, ನಾನು ಅದೇ ಬೆಳೆಸೋದು. ನಾನು ಒಳ್ಳೇದೇನಿದೆ ಅದು ಯಾರು ನನ್ನ ಮುಂದೆ ಹೊಡೆಯೋದು ಬಿಡೋದಿಲ್ಲ. ಅದರಿಂದ ಕೆಟ್ಟದಾಗ ಬೈಯೋದೇ ನನಗೆ ಇಷ್ಟ. ಅದು ಕೌಂಟ್ ಯಾರು ಹೈಯೆಸ್ಟ್ ಇರುತ್ತೆ ಅವರಿಗೆ ಒಂದು ಒಳ್ಳೆ ಬಹುಮಾನ, ಒಂದು ಕಾಸ್ಟ್ಲಿ ಡಾಗ್ ಗಿಫ್ಟ್ ಕೊಡ್ತೀನಿ. ಈ ತರ ಹೇಳಿದ್ಮೇಲೆ ಬಿಡಕ್ ಸಾಧ್ಯ ಐತೆ? ಪ್ರಶ್ನೆ ಜನರ ಕಮೆಂಟ್ ಏನಿತ್ತು ಅಂದ್ರೆ, ರಿಚ್ ಪೀಪಲ್ ಎಲ್ಲ ನಾವು ರಿಚ್ ಅಂತ ಹೇಳ್ಕೊಳ್ಳೋದಿಲ್ಲ, ಬಟ್ ನೀವ್ ಯಾಕೆ ಹೇಳ್ಕೊಂಡ್ರಿ? ರಿಚ್ ಅಲ್ಲ ಅದಕ್ಕೆ. ಅವಾಗ ಒಂದೊಂದ್ ಕ್ಲಾಸ್ ಅಲ್ಲಿ 5 ಜನ ಚೆನ್ನಾಗಿದ್ರೆ 20 ಹುಡುಗಿರಲ್ಲಿ 5 ಜನನು ಪ್ರಪೋಸ್ ಮಾಡಿದ್ರು ಒಂದೊಂದ್ ಕ್ಲಾಸ್. ಆ ಲೆವೆಲ್ಗೆ ಫ್ಯಾನ್ಸ್ ಇದ್ರು. ಆದ್ರೆ ನನಗೆ ಆ ಕ್ರೇಜ್ ಇಲ್ಲ. 8ನೇ ಕ್ಲಾಸ್ಗೆ ಈ ತರ ಅವ ಇಟ್ಟಿರ್ಬೇಕಾದ್ರೆ ಇನ್ನು ಕಾಲೇಜಲ್ಲಿ ಯಾವ ತರ ಇಟ್ಟಿರ್ಬೇಡ. ಸರ್ ನಿಮ್ಗೆ ಯಾವಾಗಲೇ ಸ್ಟಾರ್ ನಟಿ ಇರಲ್ಲ ಲೈನ್ ಆಗ್ತಿದ್ರಂತಲ್ಲ ಸರ್ ಕಾಲೇಜಲ್ಲಿ, ಸ್ವಲ್ಪ ಅದನ್ನ ಸ್ವಲ್ಪ ಸ್ಟೋರಿ ಹೇಳ್ರಿ. ಒಂದು ಕಾಲೇಜಲ್ಲಿ ಅವ್ರು ಫಸ್ಟ್ PU ಸೇರ್ಕೊಂತಾರೆ. ಅಂದ್ರೆ ಅವಾಗ ಸ್ಟಾರ್ ನಟಿ ಆಗಿರಲ್ಲ. ನಾನು ಫಸ್ಟ್ ಇಯರ್ ಡಿಗ್ರಿ ಸೇರ್ಕೊಂತೀನಿ. 2 ಇಯರ್ಸ್ ಡಿಫರೆನ್ಸ್ ಆಗಿರಲಿಲ್ಲ. ಅವರು ಫಸ್ಟ್ PU ಸೇರ್ಕೊಂಡು 5-6 ದಿವಸ ಆಗಿತ್ತು. ನಾನು ಫಸ್ಟ್ ಇಯರ್ ಡಿಗ್ರಿ ಸೇರ್ಕೊಂಡು 5-6 ವರ್ಷ ಆಗಿತ್ತು. ಸರ್ 5-6 ದಿವಸ ಆಗಿರೋದು ನೋಡ್ರಿ. 5-6 ದಿವಸ ಆಗಿತ್ತು. ಅವ್ರ ಗ್ಯಾಂಗ್ ಇಂದ ಅಲ್ಲಿಂದ ಬರ್ತಾ ಇರ್ತಾರೆ, ನಾನ್ ಗ್ಯಾಂಗ್ ಇಂದ ಇಲ್ಲಿಂದ ಬರ್ತಾ ಇರ್ತೀನಿ. ಹಿಂಗಿದ್ದವನು ಅದ್ ಏನಕ್ಕೋ ತಲೆನೇ ಎತ್ತಲ್ಲ ಹುಡುಗಿ ಬಂದ್ರೆ. ಸುಮ್ಮನೆ ಹಿಂಗ್ ಎತ್ತೀನಿ, ಹಿಂಗ್ ನೋಡಿದ ತಕ್ಷಣ ಕಣ್ ಅವ್ರು ಹಿಂಗ್ ನೋಡ್ತಾರೆ. ಅದೇನೋ ಅಟ್ರಾಕ್ಷನ್ ತರ ಆಗಿ ಕರೆಂಟೇ ಪಾಸ್ ಆಗ್ಬಿಡುತ್ತೆ ನನಗೆ. ಸಿನಿಮಾ ಸ್ಟೋರಿ ತರ ಆಗುತ್ತೆ. ಇಲ್ಲ ಅದೇನೇ ಸಿನಿಮಾನು ಇದೆ, ಆತರ ಹೇಳಂಗಿಲ್ಲ, ಅದು ಕ್ಲೂ ಗೊತ್ತಾಗ್ಬಿಡುತ್ತೆ. ಸರ ಮಗದ್ರ ಫಿಲಂ ಮತ್ಸೆ ನೋಡಿವ್ರಿ ನಾವು. ಧೈರ್ಯ ಜಾಸ್ತಿ. ಅವರು ಓಪನ್ ಆಗಿ ಹೇಳ್ಕೊಂಡ್ಬಿಡ್ತಾರೆ, ಎಲ್ಲರ ಹತ್ರ ಹೇಳ್ಕೊಂಡು ಇಡೀ ಕಾಲೇಜ್ಗೆ ಗೊತ್ತಾಗ್ಬಿಡುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮಿಬ್ರು ಸೆಟ್ ಮಾಡ್ಕೊಳ್ಳೋ ನೆಪದಲ್ಲಿ ಎಲ್ಲ ಅವ್ರನ್ನ ಫ್ರೆಂಡ್ ಆಗ್ಬಿಡ್ತಾರೆ. ಆಮೇಲೆ ದಸರಾ ರಜಾ ಬರುತ್ತೆ. ಅಲ್ಲಿಗೆ ನಿಮ್ ಲವ್ ಸ್ಟೋರಿನೂ ಮುಗಿಯುತ್ತೆ. ಎರಡೋ ಪಾಸ್ ಆಗಿರೋದು 3 ವರ್ಷ ಸೇರಿ. ಸರ ಈ ತರ ಎಲ್ಲ ಮಾಡಿದ್ರೆ ಎಲ್ಲಿಂದ ಪಾಸ್ ಆಗ್ತೀರಾ ಮತ್ತೆ? 10th ಗೆನೆ ದಿನಕ್ಕೆ 10,000 ದುಡಿತಾ ಇದ್ದೆ. 10ನೇ ಕ್ಲಾಸ್ ಇದ್ದಾಗಲೇ ದಿನಕ್ಕೆ 10,000 ಡಾಗ್ ಬಿಸ್ನೆಸ್. ಮಾತೇ ಇಲ್ಲ. ಮುಂದೆ ಅವ್ನು ಫೇಲ್ ಆಗ್ಲಿ ಅಂತ ಕಾಯ್ತಾ ಇದೀನಿ ಅಂತ. ಏನಕ್ಕೆ ಅಂದ್ರೆ ಫೇಲ್ ಆದ್ರೆ ನನ್ನ ಮಗ ಫೇಲ್ ಆದ ಅಂತ ಒಂದು 350 ಜನಕ್ಕೆ ಕರೆದು ಎಣ್ಣೆ ಪಾರ್ಟಿ ಕೊಡಿಸ್ಬಿಟ್ಟು ಆ ನ್ಯೂಸ್ ಚಾನಲ್ ಕರೆಸಿ ಫೇಲ್ ಆಗಿದ್ದಕ್ಕೆ ಪಾರ್ಟಿ ಕೊಡಿಸ್ದ ಅಂತ ವರ್ಲ್ಡ್ ನ್ಯೂಸ್ ಮಾಡಿ ಅವನ್ನ ಸೆಲೆಬ್ರಿಟಿ ಮಾಡ್ಬಿಡ್ತೀನಿ. ನಮ್ಮ ಮನೇಲಿ ಇದ್ರಂಗ್ ಫೇಲ್ ಆದ್ರೆ ನಾ ಕೆಮ್ಮೆನೆ ಗ್ಯಾರಂಟಿ. ಸೊ ಗೈಸ್ ಪಾರ್ಟ್ 2 ಬೇಕಿರೋ ಪಾರ್ಟ್ 2 ಅಂತ ಕಮೆಂಟ್ ಮಾಡ್ರಿ. ನಾನ್ ಮಾಡ್ರಿ ವಿಡಿಯೋ ಕೇವಲ ತಮಾಷೆಗೆ ಮಾತ್ರ, ಯಾರು ಸೇರಿಸೋ ತಗೋಬೇಡ್ರಿ. ಯಾರಾದ್ರೂ ಚೆನ್ನಾಗಿ ಹೊಸ ವಿಸಿಟ್ ಕೊಟ್ಟಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದೆ ನೋಡ್ಲಿ ಸಿಗ್ತೀನಿ. ಬಾಯ್. ಅಣ್ಣ ಅವನೇ ಅಣ್ಣ ನಾನು.